ಈ ಲೋಕದಲ್ಲಿ ಯಾರು ನಿನ್ನ ತಳ್ಳಿದ್ರು, ಯಾರು ನಿನ್ನ ಬಿಸಾಕಿದ್ರು, ಇವತ್ತಿಗೂ ಒಬ್ಬರು ನಿನ್ನ ತಳ್ಳಿದ್ರೆ ಇದ್ದಾರೆ, ಒಬ್ಬರು ನಿನ್ನ ಬಿಸಾಕಿದ್ರೆ ಇದ್ದಾರೆ, ಒಬ್ಬರು ನಿನ್ನ ರಿಜೆಕ್ಟ್ ಮಾಡಿದ್ರೆ ಇದ್ದಾರೆ. ಅವ್ರು ಯಾರು ಗೊತ್ತಾ? ನಾನ್ ಪ್ರಸಂಗಿಸುವ ಯೇಸು. ಇವತ್ತಿಗೂ ನಿನ್ನ ಬಿಸಾಕಿದ್ರೆ ಇದ್ದಾರೆ, ಇವತ್ತಿಗೂ ನಿನ್ನ ತಳ್ಳಿದ್ರೆ ಇದ್ದಾರೆ. ಕಾರಣ ಏನ್ ಗೊತ್ತಾ? ನೀವು 5ಕ್ಕೋ 10ಕ್ಕೋ ಖರೀದಿ ಮಾಡಲ್ಪಟ್ಟವರಲ್ಲ, ನೀವು ಯೇಸುವಿನ ಕೊನೆಯ ಸೊಟ್ಟು ರಕ್ತದಿಂದ ಖರೀದಿ ಮಾಡಲ್ಪಟ್ಟವರು. ನೀವು ಯೇಸುವಿನ ರಕ್ತದಿಂದ ಖರೀದಿ ಮಾಡಲ್ಪಟ್ಟವರು. ನೀವು ಬೆಳೆ ಹೆಚ್ಚಾದವರು. ಹಲ್ಲೆಲೂಯಾ. ಈ ಬೆಳಗ್ಗೆ ನಿಮ್ಮ ಜೀವಿತವನ್ನು ನೋಡಿ ನಾನು ಪ್ರವಾದಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯೇಸು ಯಾತಕ್ಕೋಸ್ಕರ ರಕ್ತವನ್ನು ಕೊಟ್ಟು ನಿಮ್ಮನ್ನ ಖರೀದಿ ಮಾಡಿದ್ರು, ಅದನ್ನ ನೆರವೇರಿಸೋ ತನಕ ಆತ ನಿಮ್ಮನ್ನ ಬಿಸಾಕಲ್ಲ, ಆತ ನಿನ್ನ ರಿಜೆಕ್ಟ್ ಮಾಡಲ್ಲ. ಈ ಬೆಳಗ್ಗೆ ನಿನ್ನ ಜೀವಿತವನ್ನು ನೋಡಿ ನಾನು ದೇವ ಸೇವಕನಾಗಿ ಮಾತಾಡ್ತಾ ಇದ್ದೀನಿ. ಯೇಸು ಯಾತಕ್ಕೋಸ್ಕರ ರಕ್ತವನ್ನು ಕೊಟ್ಟು ನಿನ್ನ ಖರೀದಿ ಮಾಡಿದ್ರು, ಅದನ್ನ ನೆರವೇರಿಸೋ ತನಕ ನಿನ್ನ ಬಿಸಾಕಿದ್ರೆ ನಿನ್ನ ಆತನ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ರಿಪೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆತನ ನಾಮ ಮಹಿಮೆಗಾಗಿ ನಿಶ್ಚಯವಾಗಲೂ ಯೇಸು ನಿನ್ನ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ.